ಒಂದು ಪರೀಕ್ಷೆ ನಡೆಯಲಿ ಅಂತ. ಆದರೂ ಬರೆಯುತ್ತಿಲ್ಲ. ಯಾಕೆ? ಪೂರ್ಣವಾದಂತಹ ಅಧಿಕಾರ ಸ್ಥಾಯಿ ಮನೋಭಾವ ಕವನವನ್ನೇ ಇರುತ್ತಾರೋ ಮಾತಾಡಕೂಡದು ಎನ್ನುವಂತಹ ವಿವೇಕದಿಂದ ಯಾರೂ ಮಾತಾಡಲಿಲ್ಲ. ಹಾಗಾದರೆ ಯಾರು ಪಾಂಡವರು? ಯಾರೇ ಪಾಂಡವರು? ಎಲ್ಲಿ ಪಾಂಡವರು ಎನ್ನುವ ಪ್ರಶ್ನೆಗೆ ಯಾರು ಸಮರ್ಪಕವಾಗಿ ಉತ್ತರವೇ ಕೊಡುವುದಿಲ್ಲ. ಧರ್ಮರಾಯ ಹುಟ್ಟಿದ ಎನ್ನುವಂತಹ ಸುದ್ದಿ ನಮ್ಮ ಹಸ್ತಿನಾವತಿಗೆ ಬಂದು ಮುಟ್ಟಿದಾಗ ಇನ್ನು ಗರ್ಭಾವಸ್ಥೆಯಲ್ಲೇ ಇದ್ದಂತಹ ನಮ್ಮಮ್ಮ ಹೊಟ್ಟೆಯನ್ನು ಹಿಚುಕಿಕೊಂಡಳು. 8 ತಿಂಗಳು ಗರ್ಭ. ಸಾಮಾನ್ಯವಾಗಿ 9 ತಿಂಗಳು 9 ದಿವಸ 9 ಗಳಿಗೆ ಅಂತ ಲೆಕ್ಕ. ನನ್ನಮ್ಮನ ಹೊಟ್ಟೆಯಲ್ಲಿ ನಾನು 23 ತಿಂಗಳಿಂದ ಹೆಚ್ಚಿದ್ದೆ. ಮತ್ತು ಹೊರಗೆ ಬರಲಿಲ್ಲ. ಯಾಕೆ ಅಂತ ಹೊರಗೆ ಹಾಕಿತ್ತು ತಾಯಿ. ಕೆಳಗೆ ನಿಂತು ಚಿತ್ರವಾಯಿತು. ಓಡಿಕೊಂಡು ಬಂದರು ವ್ಯಾಸರು. ತುಪ್ಪದ ಹೊಂಡದಲ್ಲಿ ಇರಿಸಿತು. ಯಾಕೆ? ಕುರುವಂಶದ ಕುಡಿಗಳು ಹಾಳಾಗಕೂಡದು ಎನ್ನುವುದೇ ಉದ್ದೇಶ. ಕುರುವಂಶಕ್ಕೆ ಮಗು ಉಂಟಾದ್ರೆ ನಮ್ಮನ್ನು ಯಾಕೆ ಉಳಿಸಬೇಕಿತ್ತು, ನಮ್ಮನ್ನು ಯಾಕೆ ಬೆಳೆಸಬೇಕಿತ್ತು? ವ್ಯಾಸದಂತಹ ಭವ್ಯಜ್ಞಾನಿಗಳಿಗೂ ಅರ್ಥ ಆಗ್ತದೆ. ಕುರುವಂಶಕ್ಕೆ ಪಾಂಡವರಲ್ಲ, ಧರ್ಮರಾಯ ಅಲ್ಲ ಎನ್ನುವುದರಿಂದಲೇ ಇರಬೇಕು ಅಂತ ಹೇಳಿ ಸಾಕಿದ್ದು. ಅಲ್ಲಿಗೆ ಅರ್ಥವಾಗ್ತದೆ ನಮ್ಮಂತೆ ಅಂತ. ಹಾಗಾದ್ರೆ ಯಾಕೆ ಪಾಂಡವರನ್ನು ಪಡೆದರು? ಕುಂತಿ ಮತ್ತು ಮಾದ್ರಿಯರು ಹೇಳುವುದಕ್ಕೆ ಒತ್ತಿದವರು ಎನ್ನುವುದನ್ನು ಮಾತ್ರ ಸ್ಥಾಪಿಸುವುದಕ್ಕೆ ಒಂದು 5 ಮಕ್ಕಳಲ್ಲಿ ಆದವರು. ಕರ್ಕೊಂಡು ಅವರನ್ನು ಋಷಿಮಣಿಗಳೆಲ್ಲ ಕಣ್ಣಿಲ್ಲವರು ನಿರ್ಗತಿಕರಾಗ್ತಾರೆ. ನೀವು ಸ್ವೀಕರಿಸಬೇಕು ಅಂತ ಹೇಳುವಾಗ ಹತ್ತಿನವರಲ್ಲಿ ಬೇಕಾದಷ್ಟು ಉಂಟು. ಯಾರು ಮುಖಬರುವುದು? ಇಲ್ಲಿಂದ ಮದುವೆಯಾದವರು ನಮ್ಮ ಮನೆಯಲ್ಲೇ ಇರುವುದು. ಇಲ್ಲಿಗೆ ಹೆಣ್ಣು ಮಕ್ಕಳು ನಮ್ಮ ಮನೆಯಲ್ಲೇ ಇರುವುದು. ಹಾಗಾಗಿ ಯಾರನ್ನೂ ಊಟ ಮಾಡಿ ಹೋಗುವುದಕ್ಕೂ ಛತ್ರದಲ್ಲಿ ಬರಲಾರೇ ಇಲ್ಲ. ಹಾಗಾಗಿ ಪಾಂಡವರನ್ನು ಒಳಗೆ ಸೇರಿಸಲಾಗಿದೆ. ಮತ್ತೆ ಏನು ನಮ್ಮ ಹಿರಿಯರು ಸ್ವಲ್ಪ ತಪ್ಪಿತು. ನಾವು ಆಕ್ಷೇಪಿಸಲಿಲ್ಲ. ನೋಡುವ ಏನಾಗ್ತದೆ. ಯಮರಾಜ್ಯಾಭಿಷೇಕ ಆದರೂ ಮೂಲ ಮನೆಯಲ್ಲಿ ನಾವೇ ನಿಂತು ಬಿಟ್ರೆ ಧರ್ಮರಾಯರು. ಹಾಗಾಗಿ ಅವರನ್ನು ಪ್ರತ್ಯೇಕವಾಗಿ ಕಳುಹಿಸಿಕೊಟ್ಟಿತು ಕಣ್ಣವರತೆ. ಅಲ್ಲಿ ಹೋದ್ರು. ಅವನಿಗೆ ಆದದ್ದು ಯಮರಾಜ್ಯಾಭಿಷೇಕ. ಈ ಯಮರಾಜ್ಯಾಭಿಷೇಕ ಎನ್ನುವಂತಹ ಪದದಲ್ಲಿ ಅಡಗಿರುವಂತಹ ಒಂದು ಮೂಲ ವಿಷಯ ಮಹಾರಾಜ ಪ್ರತ್ಯೇಕ ಇದ್ದಾರೆ ಎನ್ನುವುದು ಹೌದಲ್ವೋ? ಯಾರ ಮಹಾರಾಜ? ಧೃತರಾಷ್ಟ್ರ ಭೂಪತಿ. ಧೃತರಾಷ್ಟ್ರ ಭೂಪತಿಗೆ ನಾನು ಮಗನಿಂದ ಅಪ್ಪಯ್ಯನಂದು ಮತ್ತೊಬ್ಬರಿಗೆ ಹೋಗಲಿಕ್ಕುಂಟ? ಹೋಗಕೂಡದು, ಹೋಗುವುದಿಲ್ಲ. ಸಾಮಾನ್ಯ ಒಬ್ಬರಾದರೂ ಯೋಚಿಸುವಂತಹ ಒಂದು ತರ್ಕ ಇದೆ. ಕನ್ನಡ ರಾಜರಾಜ ಏನಿದ್ದಾವ? ನಿನ್ನ ಮಗಳು ಅಪ್ಪಯ್ಯನಿಗೆ ಮಾಡು ನಮ್ಮ ಅಜ್ಜ ಕೇಳಿದಾಗ ನೀನು ಮಗಲ್ವಾ, ನಾನು ಹೇಗೆ ಕೊಡುವುದು? ನನ್ನ ಮಕ್ಕಳು ಹೇಗನ್ನು ಮಕ್ಕಳಿಗೆ ಏನು ಗತಿ? ಅದಕ್ಕೆ ಅವರು ಹೇಳಿದಂತೆ ನಾನು ಪಿಂಡ ಆಗುವುದಿಲ್ಲ. ಅಲ್ಲಿಗೆ ಸಮಸ್ಯೆ ಮುಗಿಯಲಿಲ್ಲ. ಅವರು ಮತ್ತು ಮುಂದುವರಿಸಿದ. ನೀನು ಪಿಂಡ ಆಗುವುದಿಲ್ಲ. ಹೌದು, ನಾಳೆ ನಿಮಗೆ ಮದುವೆ ಆದರೆ ಆ ಮಕ್ಕಳು ಬರುವುದಿಲ್ಲ, ನಾನು ಮದುವೆಯೂ ಆಗುವುದಿಲ್ಲ. ಅಲ್ಲಿ ಅರ್ಥ ಆಗ್ತದೆ. ಅರ್ಥ ಆಗುವವರಿಗೆ ಅಪ್ಪಯ್ಯನಿಗೆ ಸಿಕ್ಕಿದ್ದು ಮಕ್ಕಳಿಗೂ ಹೋಗ್ತದೆ, ಮಕ್ಕಳಿಗೂ ಹೋಗದಿದ್ರೆ ಅವರ ಮಕ್ಕಳಿಗೂ ಹೋಗ್ತದೆ ಎನ್ನುವುದನ್ನು ಯಾಕೆ ಆಲೋಚಿಸುವುದಿಲ್ಲ? ಅಷ್ಟೇ ಅಲ್ಲ, ಪಾಂಡವರು ಬಂದು ನಮ್ಮ ಮನೆಯನ್ನು ಹೋಗ್ತಾ ನಂತರ ಉಳಿದಿರುವಂತಹ ದಿವಸಗಳು ಬಹಳ ಒಳ್ಳೆಯದಲ್ಲ ಎಂಬ ಹಾಗೆ ವ್ಯಾಸರೇ ಸೂಚಿಸಿದಂತೆ ನಮ್ಮ ಅಜ್ಜಿಯಾದಂತಹ ಸತ್ಯವತಿ ದೇವಿ ಆಕೆ ಅವರು ಕಾಡಿಗೆ ಹೊರಟೋಗಿದ್ದಾರೆ. ಇನ್ನು ನಿಲ್ಲುವುದಿಲ್ಲ. ನೋಡಿ, ಮನೆತನವನ್ನು ಬೆಳಗುವುದಕ್ಕೆ ಬಂದಂತಹ ನಮ್ಮ ಮುತ್ತಕ್ಕಿ ಪಾಂಡವರ ಆಗಮನದಿಂದಾಗಿ ಒಳ್ಳೆದಾಗುವುದಿಲ್ಲ ಎನ್ನುವುದನ್ನು ತಿಳಿದು ವ್ಯಾಸರ ಸೂಚನೆಯಂತೆ ಹೋಗ್ತಾರೆ ಅಂತಾದ್ರೆ ಪಾಂಡವರು ಬಂದದ್ದರಿಂದ ಎಷ್ಟು ಅನಿಷ್ಟ ಆಯಿತು. ಹಾಗಾದ್ರೆ ಪಾಂಡವರು ಒಳ್ಳೆಯವರಲ್ಲ, ನಿತ್ಯ ಸುಲ್ತಾನಗಳು ಅಂತ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಇಲ್ಲ. ಅಂತಹ ಸಾಮ್ರಾಜ್ಯವನ್ನು ಅವರು ಬಿಟ್ಟುಕೊಡುವುದಿಲ್ಲ. ಆಗ ಅವರಿಗೆ ವಶವಾಗುತ್ತಾ ಹೋಗುವಾಗ ಹೇಗೆ? ಶಾಸ್ತ್ರ ಪ್ರಕಾರವೇ ಯುದ್ಧದಲ್ಲಿ ಗೆಲ್ಲಬೇಕು. ಕ್ಷತ್ರಿಯರಿಗೆ ಇದೊಂದು ಯಥೋಚಿತವಾದಂತಹ ಕರ್ಮವೇ ಹೌದು. ಯಾರು ಯುದ್ಧದಲ್ಲಿ ಗೆಲ್ಲುವುದು? ಧರ್ಮರಾಯರನ್ನು ಆಗುವುದಿಲ್ಲ. ಅವ್ರು ಸಂಬಂಧಿಕ ಎನ್ನುವುದರಿಂದ ಹೇಗೆ ಶಾಸ್ತ್ರದಲ್ಲಿ ಮತ್ತೊಂದು ಜೂತದಲ್ಲಿ ಗೆಲ್ಲಬಹುದು. ಹಾಗೆ ಜೂತ ಪ್ರಕರಣ ನಡೆದದ್ದು ಸಂಪೂರ್ಣವಾಗಿ ವಶಪಡಿಸಿಕೊಂಡಿದ್ದೇವೆ. ಏನೋ ಕಲಿಕರದಿಂದ ಅವರಿಗೆ ಬಿಟ್ಟುಕೊಟ್ಟರು, ಅದನ್ನು ಉಳಿಸಿಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಧರ್ಮರಾಯನ ಜೂತದ
ಅವು ಸ್ವಲ್ಪ ಮಾತಾಡ್ತಾರಂತೆ. ಅವನಿಗೂ ಸ್ವಲ್ಪ ಮಾತಾಡಬೇಕು ಅಂತ ಇದ್ರೆ ನಮ್ಮದೊಂದು ಅವಕಾಶವನ್ನು ಮಾಡಿಕೊಡೋಣ. ನೇರ ಮಾತಾಡಿದ್ರೆ ನಮ್ಮಂತೂ ನೇರ ಉಂಟಲ್ಲ. ಏನಾದ್ರೂ ಓರ ಮಾತಾಡಿಲ್ಲ ಅಂತ ಇದ್ರೆ ನನ್ನಷ್ಟು ಓರ ಮಾತಾಡಲಿಕ್ಕೆ ಅವನಿಗೆ ಆಗಲಿಕ್ಕಿಲ್ಲ. ಹಾಗಾಗಿ ಅವ ಬರಲಿ ಎಲ್ಲದಕ್ಕಾಗಿ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೆ. ಇಲ್ಲಿಗೆ ಬಂದರು. ಎಲ್ಲಿಗೋ ಓಡಿ ಓಡಿ ಬೀದಿ ಬೀದಿ ತಿರುಗಿ ಕಟ್ಟ ಕಡೆಗೆ ಎಲ್ಲಿಗೋ ಹೋಗಿ ಮುಟ್ಟಿಲ್ಲ. ಅಲ್ಲಿಂದ ಬರ್ತಾನೆ ಇವರು. ನಿಮಗೆ ಗೊತ್ತುಂಟಾ ಕೃಷ್ಣ ಬಂದಿದ್ದಾನೆ, ಕೇಳಿಕೆ ಹೇಳಿದ್ದಾನೆ ಗಿರಿಪದ ರಾಜಕೀಯ ಅಂತ. ಹಸ್ತಿನಾವತಿಯ ಮಹಾಮಂತ್ರಿಗಳಲ್ಲಿ ಒಬ್ಬನಾದಂತಹ ವಿದುರ ಇವತ್ತು ಧರ್ಮರಾಯನ ದೂತನಾದ ಕೃಷ್ಣನ ದೂತನಾಗಿ ನಮ್ಮ ಮನೆ ಬಾಗಿಲಿಗೆ ಬರ್ತಾನೆ. ಉಂಟ ಮುಖ್ಯಮಂತ್ರಿಯ ಪಕ್ಷಾಂತರ ಯಾರಾದ ಅವನನ್ನು ಮಾಡಿದ ಕೃಷ್ಣ. ಹಾಗಾದ್ರೆ ಬರುವಂತ ಎಲ್ಲರನ್ನು ಸ್ವಾಧೀನಕ್ಕೆ ತಗೊಂಡು ಇನ್ನು ಹೋಗುವಾಗ ಯಾರನ್ನೆಲ್ಲ ಕಾಲ ತಪ್ಪಿಸ್ತಾನೋ ಗೊತ್ತಿಲ್ಲ. ಎಲ್ಲೋ ಒಂದು ಓಡಿ ಯಾಕು ನನ್ನ ವೈದ್ಯಂತಲೇ ಅವನಿಗೆ ಹೆಸರು. ಯಾಕು ಎನ್ನುವಂತಹ ಶಬ್ದಕ್ಕೆ ನಿಜವಾದ ಅರ್ಥ ಒಂದು ರೀತಿಯಾದಂತಹ ಜಾದು ಅಂತಲೇ ಲೆಕ್ಕ. ಏನೋ ಒಂದು ಜಾದು ಓಡಿ ಮಾಡಿಕೊಂಡೇ ಬಂದಿದ್ದಾನೆ. ಆ ಜಾದುಗಾರನನ್ನು ಹೆಚ್ಚು ಸಮಯದಲ್ಲಿ ನಿಲ್ಲಿಸಿದ್ರೆ ಯಾರ್ಯಾರ ತಲೆಗೆಡಿಸಿ ಅವರು ಆರೋಪಿಸಿದಾಗ ಅವರನ್ನು ಸಾಲ ಹಾಕಬೇಕು ಎನ್ನುವುದರಿಂದಲೇ ಒಬ್ಬ ದೂತನನ್ನು ಕರೆದು ಹೇಳಿದ್ದೇನೆ. ಒಂದಕ್ಷರ ಬಿಡಬಾರದು, ಒಂದಕ್ಷರ ಸೇರಿಸಬಾರದು. ಏನು ಹೇಳಲೇ ಕೃಷ್ಣ ಭೂಮನುಂಟೇ ಆಯಿತು. ಇದನ್ನು ಹೇಳುವುದಕ್ಕೆ ಹೇಳಿದ್ದೇನೆ. ನೋಡೋಣ. Thank you.